ಇವತ್ತು ಎಜೋಸ್ಪರ್ಮಿಯಾ ಬಗ್ಗೆ ತಿಳ್ಕೊಳ್ಳೋಣ. ವೀರ್ಯ ಪರೀಕ್ಷೆ ಮಾಡುವಾಗ ಯಾವಾಗ ವೀರಾಣುಗಳು ಕಾಣೋದಿಲ್ವೋ ಅದನ್ನ ಎಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಇದು ಯಾಕಾಗತ್ತೆ? ಒಂದು, ಈ ಬೀಜದಿಂದ ವೀರಾಣುಗಳು ಉತ್ಪತ್ತಿನೇ ಆಗಲಿಲ್ಲ ಅಂದರೆ ಹೊರಗಡೆ ಬರೋದಿಲ್ಲ, ಅಥವಾ ವೀರಾಣುಗಳು ಕರೆಕ್ಟಾಗಿ ಉತ್ಪತ್ತಿ ಆಗ್ತಿದೆ ಬೀಜದಲ್ಲಿ, ಆದರೆ ಈ ನಾಳಗಳಿಂದ ಹೊರಗಡೆ ಬರ್ತಿಲ್ಲ ಅನ್ನೋದಕ್ಕೂ ಎಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಯಾವಾಗ ವೀರಾಣುಗಳು ಉತ್ಪತ್ತಿನೇ ಆಗಲ್ವೋ ಅದಕ್ಕೆ ನಾನ್ ಅಬ್ಸ್ಟ್ರಕ್ಟಿವ್ ಎಜೋಸ್ಪರ್ಮಿಯಾ ಅಥವಾ ಟೆಸ್ಟಿಕ್ಯುಲರ್ ಫೇಲ್ಯೂರ್ ಅಂತ ಹೇಳ್ತೀವಿ. ವೀರಾಣುಗಳು ಉತ್ಪತ್ತಿ ಆಯಿತು ಆದರೆ ಹೊರಗಡೆ ಬರ್ತಾ ಇಲ್ಲ ಅಂದರೆ ಅಬ್ಸ್ಟ್ರಕ್ಟಿವ್ ಎಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಯಾಕಂದ್ರೆ ಅದರಲ್ಲಿ ಅಬ್ಸ್ಟ್ರಕ್ಷನ್ ಇರುತ್ತೆ. ಇವತ್ತು ನಾನ್ ಅಬ್ಸ್ಟ್ರಕ್ಟಿವ್ ಎಜೋಸ್ಪರ್ಮಿಯಾ ಕೇಸ್ನ ಹೇಗೆ ಮ್ಯಾನೇಜ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಈ ಪರ್ಟಿಕ್ಯುಲರ್ ಪೇಷಂಟ್ಗೆ ಬೀಜದ ಸೈಜು ಬರೀ 3 cc ಇತ್ತು. ನಾರ್ಮಲ್ ಆಗಿ 15 cc ಇರುತ್ತೆ ಬೀಜದ ಸೈಜು. ಆಬ್ವಿಯಸ್ಲಿ 3 cc ಇದ್ದಾಗ ವೀರಾಣುಗಳು ಕರೆಕ್ಟಾಗಿ ಉತ್ಪತ್ತಿ ಆಗಲ್ಲ. ಬಟ್ ಇದರಿಂದ ಹೇಗೆ ನಾವು ವೀರಾಣುಗಳನ್ನು ಪಡ್ಕೊಂಡ್ವಿ? ಒಂದು ಸಣ್ಣ ಸರ್ಜರಿ, ಮೈಕ್ರೋಸ್ಕೋಪಿಕ್ ಸರ್ಜರಿ ಮಾಡಿ ಅದ್ರ ಒಳಗಡೆ ಹೆಲ್ದಿ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ, ಬೀಜದಲ್ಲಿರುವಂಥ ಟ್ಯೂಬ್ಯೂಲ್ಸ್ನ ತೆಗೆದು ಅದರಿಂದ ನಾವು ವೀರಾಣುಗಳನ್ನು ತೆಗೆದ್ವಿ. ಈ ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಅತಿ ಕಡಿಮೆ ಸ್ಪರ್ಮ್ಸ್ ನಮಗೆ ಸಿಕ್ಕಿದೆ. ಬಟ್ ಈ ಸ್ಪರ್ಮ್ಸ್ನಲ್ಲಿ ಯಾವುದು ಚೆನ್ನಾಗಿಲ್ಲ ಅಂತ ನೋಡಿ ಅದನ್ನ ಇಕ್ಸಿ ಪ್ರೊಸೀಜರ್ ಮಾಡಿ ಎಂಬ್ರಿಯೋಗಳು ಉತ್ಪತ್ತಿ ಆಯಿತು. ಈ ಎಂಬ್ರಿಯೋಗಳನ್ನು ಟ್ರಾನ್ಸ್ಫರ್ ಮಾಡಿದ ನಂತರ ಟ್ವಿನ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಈ ಪೇಷಂಟ್ಗೆ. ನಾನ್ ಅಬ್ಸ್ಟ್ರಕ್ಟಿವ್ ಎಜೋಸ್ಪರ್ಮಿಯಾ ಇರುವಂತಹ ಗಂಡಸರಿಗೆ ದಾನಿ ವೀರಾಣುಗಳೊಂದೇ ಆಪ್ಷನ್ ಅಲ್ಲ, ಮೈಕ್ರೋಸ್ಕೋಪಿಕ್ ಪ್ರೊಸೀಜರ್ಸ್ನಿಂದ ಸ್ವಂತ ವೀರಾಣುಗಳನ್ನು ಪಡ್ಕೊಳ್ಬಹುದು.